ಹಾಯ್ ನಮಸ್ಕಾರ, ನಾನು ನಿಮ್ಮ ದರ್ಶನ್ ಕೋಳಿಮಾಡು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದರ್ಶನ್ ರೈಟಿಂಗ್ ವರ್ಲ್ಡ್. ತುಂಬ ಜನ ಕೇಳ್ತಾ ಇದ್ರು, ಏನು ಒಂದು ಬ್ಲಾಗ್ ಮಾಡಿಬಿಟ್ಟು ನೆಕ್ಸ್ಟ್ ಏನು ಅಪ್ಲೋಡೇ ಮಾಡ್ತಿಲ್ಲ, ಯಾಕೆ ಏನು ಅಂತ. ಎಕ್ಸಾಮ್ ನಡುವೆ ತುಂಬ ಕಷ್ಟ ಆಗುತ್ತೆ. ಆದರೆ ಇವತ್ತು ಬ್ಲಾಗ್ ಅಲ್ಲ, ಒಂದು ಕವನನ ರೀಸೆಂಟಾಗಿ ಬರೆದಿದ್ದೆ. ಆ ಕವನನ ಇವತ್ತು ನನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕವನನ ನೋಡಿ ಆದಮೇಲೆ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳೋಣ. ಆಲ್ಮೋಸ್ಟ್ ನಾನು ಬರೆಯುವ ಕವನಗಳನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮಲ್ಲೆಲ್ಲ ಪೋಸ್ಟ್ ಮಾಡ್ತಾ ಇರ್ತೀನಿ. ಆದರೆ ಈ ಕವನನ ನಾನು ಯಾವುದೇ ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಲ್ಲ. ಯಾಕೆ ಅಂತೇಳಿದರೆ, ನಾನು ಬರೆದಿರೋ ಒಂದು 5-6 ವರ್ಷದ ಕವನಗಳ ಬರೆಯೋ ಜರ್ನಿಯಲ್ಲಿ ಇದು ನಂಗೆ ಒಂಥರ ಸ್ಪೆಷಲ್ ಅನ್ನಿಸ್ತು. ಇನ್ನೊಂದಿತ್ತು ಸ್ಪೆಷಲ್ ಅನಿಸಿದ್ದು, ಯಾರೇ ನೀನು ಮನದ ಗೆಳತಿ ಅಂತ ಒಂದು ಫಸ್ಟ್ PUC ಲಿದ್ದಾಗ ಬರೆದಿದ್ದೆ, ಅದು ಸ್ಪೆಷಲ್ ಅನಿಸ್ತು. ಅದಾದಮೇಲೆ ನನಗೆ ಒಂಥರ ಫೇವ್ರೇಟ್ ಅನಿಸಿದ್ದು ನಾನು ಇವಾಗ ಬರೆದಿರೋದು. ಅದಕ್ಕೋಸ್ಕರ ಇವಾಗ ನಾನು ನನ್ನ ಹೊಸದಾಗಿ ಸ್ಟಾರ್ಟ್ ಮಾಡಿರೋ ಯೂಟ್ಯೂಬ್ ಚಾನಲಲ್ಲಿ ಇದನ್ನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಎಂಬ ಸುಂದರವಾದ ವಾಕ್ಯಗಳನ್ನು ನೆನಪಿಸಿಕೊಳ್ಳುತ್ತಾ ನಾನಿವತ್ತು ನನ್ನ ಕವನನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಕವನದ ಶೀರ್ಷಿಕೆ ಮುಗ್ಧ ಜೀವದ ಜೊತೆ. ನೀ ನನ್ನ ಪ್ರೇಯಸಿಯೂ ಅಲ್ಲ, ಆದರೂ ಕೇಳುವೆ ಕಿವಿಗೊಟ್ಟು ನೀ ಹೇಳುವುದನ್ನೆಲ್ಲ. ನಿನ್ನ ಧ್ವನಿಯ ಕೇಳಿ ಸಂತಸ ಪಡುವೆ, ಮಾತನಾಡುತ್ತಾ ನನ್ನನ್ನೇ ನಾ ಮರೆವೆ. ನೀ ಕೊಂಚ ಹೇಳಿದರೂ ಬೇಸರ ಪಡುವೆ, ನೀನಕ್ಕಾಗ ಮನದಾಳದಿ ನಗುವೆ. ನಿನ್ನ ಮುಂದೆ ಪ್ರತಿ ಬಾರಿ ಸೋಲುವೆ, ಅವಕಾಶ ಸಿಕ್ಕಿದರೆ ಜಗಕ್ಕೆ ಸಾರಿ ಹೇಳುವೆ. ನಿನ್ನಲ್ಲಿ ಕೋಪವ ಕಾಣದೆ ನಿನ್ನ ಹಠಗಳಿಗೆ ನಾ ತಲೆಬಾಗುವೆ. ಪ್ರತಿ ವಿಷಯವ ನಿನ್ನೊಂದಿಗೆ ಹೇಳುವೆ ಹಿಂಜರಿಯದೆ, ಮನದಿ ಯಾವ ಭಯವಿಲ್ಲದೆ. ನೀನಾಡೋ ಆಟವೆಲ್ಲ ಮುಗ್ಧ ಮಗುವ ಹಾಗೆ, ಅನ್ನಿಸುತ್ತದೆ ಒಮ್ಮೊಮ್ಮೆ ಇದೆಲ್ಲ ಯಾಕೆ ಹೀಗೆ. ಕಳೆದ ಪ್ರತಿ ಕ್ಷಣಗಳು ಅಮೂಲ್ಯ, ಕಾರಣವಿಷ್ಟೇ ನೀ ತೋರಿದ ಪ್ರೀತಿ ವಾತ್ಸಲ್ಯ. ನೀ ತೋರುವ ಅಕ್ಕರೆ ಮಮತೆ ಕರುಣೆಗಳೇ ಹೆಚ್ಚು, ಮನಮುಟ್ಟಿ ಹೇಳುವೆ ನೀನೆಂದರೆ ಅಚ್ಚುಮೆಚ್ಚು. ನಿನ್ನಯ ಮೇಲೆ ಅದೇನೋ ನಂಬಿಕೆ, ಮನದಾಳದಿ ನನ್ನದೊಂದೇ ಕೋರಿಕೆ. ಇದ್ದು ಬಿಡು ಹೀಗೆ ಎಂದೆಂದು ಸುಂದರ ಜಗದಲ್ಲಿ ಬದುಕಿರುವ ತನಕ, ಜೋಪಾನವಾಗಿ ಕಾಪಾಡಿಕೊಳ್ಳುವೆ ಸಂಬಂಧಗಳ ಕೊನೆಯುಸಿರೆಳೆಯುವ ತನಕ. ಕವನ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಹಕಾರ ಇದ್ದರೆ ಮುಂದೆ ನಾನು ಇನ್ನೂ ತುಂಬ ಕವನಗಳನ್ನ ಬರೆದು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತೀನಿ ಅಂತ ಹೇಳ್ತಾ, ಎಲ್ರಿಗೂ ಬಾಯ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವೀಡಿಯೋದಲ್ಲಿ ಸಿಗುವ. ಬಾಯ್, ಥ್ಯಾಂಕ್ ಯು.